ನನಗೊಂದು ಜನರನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಪ್ಯಾರಾಮೀಟರ್ ಇದೆ. ಅವನು ಎಷ್ಟು ಒಳ್ಳೆಯವನು ಹೆಂಗೆ ಅಂತ ಅರ್ಥ ಮಾಡ್ಕೊಳಕ್ಕೆ ಫ್ಯಾಮಿಲಿ ಜೊತೆಗೆ ಬಾಂಡಿಂಗ್ ಹೆಂಗಿದೆ ಅಂತ ನೋಡ್ಬೇಕು ಅಷ್ಟೇ. ಅಲ್ಲ, ನೀವು ಆ ಸೆನ್ಸಲ್ಲಿ ಯು ಆರ್ 10 ಔಟ್ ಆಫ್ 10. ಇಲ್ಲ, ಏನು ಗೊತ್ತಾ, ರೂಟ್ಸೇ ಇಂಪಾರ್ಟೆಂಟ್. ಹೌದು ಹೌದು. ಮನೆಗೆ ಹೋದರೆ ನೆಮ್ಮದಿ ಇರಬೇಕು. ಅದಿಲ್ಲ ಅಂದರೆ ಸಕ್ಸಸ್ ಇದ್ರೂ ವೇಸ್ಟ್. ಕರೆಕ್ಟ್. ಆಮೇಲೆ ಹೋಗೋದಕ್ಕೆ ಒಂದೇ ಮನೆ ಇರಬೇಕು. ಹಾಂ, ಹಾಂ, 100% ಸರ್, ಅದೂ ನಿಜ. ಏನು ಅನ್ನಿಸ್ತು ದರ್ಶನದಾದಾಗ? ನನಗೆ ಅನ್ನಿಸ್ತಿದ್ದು ಯಾವತ್ತೂ ಒಂದು ದಿವಸ ಆಗುತ್ತೆ ಅಂತ ಅನಿಸಿತ್ತು ನನಗಿದು. ಡೇ ಟು ಡೇ ಆ ಮನುಷ್ಯನ ಆ್ಯಕ್ಟಿವಿಟೀಸು ಅದು ಇದು ನೋಡಿದಾಗ. ಇನ್ ದ ಸೆನ್ಸ್ ಅವ್ರನ್ನ ಫಾಲೋನು ಮಾಡಿರಲಿಲ್ಲ ನಾವು. ಹಾಂ, ಅಂದರೆ ನಮಗೆ ಗೊತ್ತಿರಲಿಲ್ಲ ಅವರು ಡೇ ಟು ಡೇ ಏನು ಮಾಡ್ತಾಯಿದ್ರು, ಅವ್ರ ಮೈಂಡ್ ಸೆಟ್ ಏನು. ಓಕೆ, ಸುದ್ದಿಗಳು ಬರ್ತಾಯಿತ್ತು ನಮಗೆ. ಅಲ್ಲಿ ವೇಟರ್ ನೋಡದಂತೆ, ಅಲ್ಲಿ ನಾವು ಓವರ್ ಸ್ಪೀಡಿಂಗ್ ಗಲಾಟೆ ಆಯ್ತಂತೆ, ಅದು ಇದು. ಯಾವ ಕ್ಷಣದಲ್ಲಿ ಯಾರು ಹೆಂಡ್ತಿ ಇನ್ನೊಂದು ಕಂಪ್ಲೇಂಟ್ ಕೊಡ್ಬೋದು. ಅದು ಏನದು ಅಂದರೆ ಡಿಸ್ಟರ್ಬ್ಡ್ ಫ್ಯಾಮಿಲಿ ಲೈಫೇ ಕಾರಣನಾ ಅಥವಾ ಏನೋ ಸಕ್ಸಸ್ ತಲೆಗೆ ಹತ್ತಿದ್ದಕ್ಕೆ ಹಂಗಾಗುತ್ತಾ? ಇದಕ್ಕೆ ನಾನೇನು ಹೇಳಿ, ಅವ್ರ ಮೈಂಡ್ ಸೆಟ್ ಏನೋ, ಹಾಂ, ಅಲ್ಲಿ ಏನಾಯಿತು ಅಂದರೆ ನಮಗೆ ಏನು ಕರೆಕ್ಟಾಗಿ ಅಥೆಂಟಿಕ್ಕಾಗಿ ನಮಗೆ ಗೊತ್ತಿಲ್ಲ. ಈಗ ವೆಯ್ಟರ್ ಹೊಡೆದ್ರು ಅಂತ ಬಂತು, ಆ ವೆಯ್ಟರ್ ಬಂದ್ಬಿಟ್ಟು ಆಚೆನ ಅವ್ರೇನು ಸ್ಟೇಟ್ಮೆಂಟ್ ಕೊಟ್ಟರು, ಎವ್ರಿಥಿಂಗ್ ಕೌಂಟ್ಸ್ ಅಲ್ಲ ಸರ್. ಈಗ ನಾವು ಟಿ ವಿ ನೋಡಿಕೊಂಡೆ ನಮಗೆ ಮ್ಯಾಕ್ಸಿಮಮ್ ವಿಷಯಗಳು ಗೊತ್ತಾಗ. ಅದೌದು ಅದೌದು. ಸೊ ಇಟ್ ವಾಸ್ ಆಲ್ ಸರ್ಪ್ರೈಸಿಂಗ್. ಅಂದರೆ ಬಂದಿರುವ ಯಶಸ್ಸು ಪಾಪ್ಯುಲಾರಿಟಿಗೆ ಅದಕ್ಕೆ ಪ್ರತಿಯಾಗಿ ನಾನೊಂದು ಗ್ರ್ಯಾಟಿಟ್ಯೂಡ್ ಇಟ್ಕೊತೀನಿ ಅನ್ನೋದು ಬೇರೆ. ಯಾವುದೋ ಹಿಂದಿನ ಜಮಾನದಲ್ಲಿ ಸೊಸೈಟಿ ನನ್ನ ಜೊತೆಗೆ ಹಂಗೆ ನಡ್ಕೊಂಡಿತ್ತು, ಈಗ ನಾನು ಸೇಡ್ ತೀರಿಸ್ಕೊತೀನಿ ಅನ್ನೋದು ಬೇರೆ. ಯು ಕಮ್ ಅಂಡರ್ ಫಸ್ಟ್ ಕ್ಯಾಟಗರಿ ಅಂತ ಅನ್ಸುತ್ತೆ ನನಗೆ. ಫ್ಯಾನ್ಸ್ ಮನೆ ಹತ್ರ ಬರ್ತಾರೆ ಪ್ರತಿ ವಾರ, ಯು ಮೀಟ್ ದೆಮ್, ಗ್ರೀಟ್ ದೆಮ್. ಆಮೇಲೆ ಆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿಯೊಂದಿಗೆ ಮನೆಯಿಂದ ಹೊರಗೆ ಬರ್ತೀರಿ. ನಾನು ಹಿಂಗೆ ನಡ್ಕೊಂಡ್ರೆ ನನ್ನ ಫ್ಯಾನ್ಸಿಗೆ ಏನು ಸಂದೇಶ ಹೋಗುತ್ತೆ, ಅದೊಂದು ಇರುತ್ತಲ್ಲ, ಸೆನ್ಸ್ ಇರುತ್ತಲ್ಲ. ಹೌದು. ಈಗ ನೋಡಿ, ನಾವು ಪ್ರತಿ ಭಾನುವಾರನೂ ಮೀಟ್ ಮಾಡ್ತೀವಿ. ನನಗೇನು ಅಂದರೆ ನಾನು ಮೀಟ್ ಮಾಡ್ತೀನಿ ಅನ್ನೋದು ತಪ್ಪು. ನನ್ನನ್ನು ಬಂದು ಮೀಟ್ ಮಾಡ್ತಾರೆ, ಟೈಮ್ ಕೊಡ್ತಾರೆ. ಯಾವುದಾದ್ರು ಊರಿಂದ ನನ್ನನ್ನು ಬೆಳಗ್ಗೆ 9 ಗಂಟೆ ಮೀಟ್ ಮಾಡಬೇಕು ಅಂದರೆ ಅವ್ರ ಮನೆನ 6 ಗಂಟೆಗೆ ಹೊರಟಿರ್ತಾರೆ. ಅವ್ರಿಗೆ ದುಡ್ಡು ಇರುತ್ತೋ ಇರೋಲ್ವೋ ಅರೇಂಜ್ ಮಾಡ್ಕೊಂಡು ಬಂದು ನಮ್ಮನ್ನು ಮೀಟ್ ಮಾಡ್ತಾರೆ. ಸೊ ವಿ ಶುಡ್ ಆಲ್ವೇಸ್, ಐ ಆಮ್ ವೆರಿ ಗ್ರಾಟ್ಫುಲ್. ಸಚ್ ಅ ಗ್ರೇಟ್ ಥಿಂಗ್ ರೀ, ಎಲ್ರಿಗೂ ಸಿಗೋದಲ್ಲ ಅದು. ಮನುಷ್ಯ ಯಾರೋ ಒಬ್ಬರು ರೆಕಗ್ನೈಸ್ ಮಾಡಿ ಹಾಯ್ ಅನ್ಲಿ, ಒಂದು ಸ್ಮೈಲ್ ಕೊಡಲಿ ಅಂತ ಸರ್ ಈಗ ದುಡಿತಾ ಇರುತ್ತೆ. ಬೀದಿ ನಾಟಕ ಮಾಡ್ತಾ ಇದ್ವಿ. ಹಾಂ ಹಾಂ, ಬೀದಿ ನಾಟಕ ಇಲ್ಲಿ ಅಭಿನಯ ತಂಡ ಗೌರಿ ನಾನು ಎಸ್ ಮೂರ್ತಿ ಸರ್ ಹತ್ರ ಇದ್ದೆ. ನನಗೆ ಸೇರಿಸಿದ್ದು ಸುಂದರನಾಥ್ ಸುವರ್ಣ ಅವರು, ಓಕೆ, ಕ್ಯಾಮ್ರಾಮನ್ ಅವರು. ಸೊ ಇಲ್ಲಿ ಬೀದಿ ನಾಟಕ ಅಲ್ಲಿ ಹೆಂಗೆ ಅಂದರೆ, ನೀವು ನಮಗೆ ಹೇಳ್ಕೊಡ್ತಾ ಇದ್ದಿದ್ದು ಹೆಂಗೆ ಅಂದರೆ ತುಂಬ ಸೂಕ್ಷ್ಮವಾಗಿ ಹೇಳ್ತೀನಿ. ಒಂದು 4:15-5 ಗಂಟೆಗೆ ಅಸೆಂಬಲ್ ಆಗ್ತಾ ಇದ್ವಿ. 5 ಗಂಟೆಗೆ ನಾವು ಲಾಲ್ಬಾಗಿಗೆ ಕರ್ಕೊಂಡು ಹೋಗ್ಬೋದು. ಒಂದು 10 ಜನ ಕರ್ಕೊಂಡೋಗಿ ನೀವು ಬೀದಿ ನಾಟಕ ಮಾಡಿ. ಬೀದಿ ನಾಟಕದಲ್ಲಿ ಏನು ಅಂದರೆ, ಯು ಹ್ಯಾವ್ ಟು ಕಾಲ್, ಅಂದರೆ ನೀನು ಹೋಗಿ ಅಲ್ಲಿ ಎಲ್ಲರೂ ಕರಿಬೇಕು. ಓಕೆ, ಇವಾಗ ಡೆಡಿಕೇಶನ್ ಅವ್ರಿಗೆ ಎಷ್ಟು ಇರುತ್ತೆ. 5:15 ಬರ್ತಾ ಇದ್ದಾರೆ ಪಾರ್ಕ್ಗೆ ಅಂದರೆ, ನಡೆಯ ನಿಂದ್ಯಾರಾಯ ನೋಡ್ತಾರೆ ಅನ್ನೋಡ್ತಾರೆ. ಹೌದು, ಅವ್ರನ್ನ ವಿ ಶುಡ್ ಕನ್ವಿನ್ಸ್ ದೆಮ್. ಸರ್ ಬನ್ನಿ ಸರ್, ದಯವಿಟ್ಟು ಒಂದು ಸ್ವಲ್ಪ ಹೊತ್ತು ಬಂದು ನಮ್ಮ ನೋಡಿ ಸರ್, ಒಂದು 10 ನಿಮಿಷ ನೋಡಿ ಸರ್. ವಿ ಹ್ಯಾವ್ ಟು ಕನ್ವಿನ್ಸ್ ದೆಮ್. ಅವರು ಓಕೆ ಬರ್ತೀನಿ ಅನ್ನೋಷ್ಟರಲ್ಲಿ ಇನ್ಯಾರು 30 ಜನ ಇಲ್ಲ ಅಂದರೆ ನಾವು ಪ್ಲೇ ಮಾಡ್ತಾ ಇರಲಿಲ್ಲ. ಓಕೆ ಓಕೆ. ಸೊ ಬೀದಿ ನಾಟಕದಲ್ಲಿ ವಿಶೇಷ ಏನು ಅಂದರೆ, ನಾವು ಇವಾಗ ಯಾವುದೋ ಒಂದು ಡೈಲಾಗ್ ಹೇಳ್ತಾ ಇರ್ತೀವಿ. ಅವ್ರೇನಾದರೂ ಕ್ವೆಶನ್ ಕೇಳಿದ್ರೆ, ಇವಾಗ ಈ ಇಪ್ಪೆ ಕೇಳಿನಂತ ದೊಡ್ಡ ಕೆಂಗಣ್ಣುಗಳು ಆಗೋ ಭೀಮನ ಎದೆಯ ನೋಡು ಅಂದಿದ ತಕ್ಷಣ ಇಲ್ಲಿ ಎದೆ ತೋರಿಸ ಅಂದರೆ ಹೇಗೋ ಎದೋ ಅಂದ್ಬಿಟ್ಟು ತಿರ್ಗಾ ಕಂಟಿನ್ಯೂ ಮಾಡಬೇಕು. ಸೊ ನನಗೇನು ಬೆಲೆ ಗೊತ್ತು ಅಂದರೆ, ಅವ್ರನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಬರ್ಬೇಕಾದ್ರೆ ಅವ್ರುಗಳೆಲ್ಲ ಏನಂದಿದ್ದಾರೆ ಅದು ನನಗೆ ಗೊತ್ತು. ಇವಾಗ ಒಬ್ಬರು ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಅಂದರೆ, ಐ ರಿಯಲಿ ನೋ ದ ವ್ಯಾಲ್ಯೂ. ಎಸ್, ಟೈಮ್ ಕೊಟ್ಟು ಬರ್ತಾ ಇದ್ದಾರೆ. ಹೌದು. ಬೀದಿ ನಾಟಕದಲ್ಲಿ ನಾವು ನಮ್ಗೆ ಯಾಕಯ್ಯ ಹಿಂಗೆ ಹಿಂಸೆ ಕೊಡ್ತಾ ಇದ್ದಾರೆ ಇನ್ಸ್ಟಿಟ್ಯೂಷನಲ್ಲಿ ಅಂತ ಅನ್ಕೊಳ್ತಿದ್ವಿ. ಬಟ್ ನಿಜವಾಗ್ಲೂ ಕೆಲವು ವ್ಯಾಲ್ಯೂಸ್ ಗೊತ್ತಾಗುತ್ತೆ. ಹೌದು. ಸೊ ಈ ಥರ ಸಕ್ಸಸ್ ಸಿಕ್ಕಿದಾಗ ಎಲ್ಲರೂ ವ್ಯಾಲ್ಯೂಸನ್ನು ಮರಿಬಾರ್ದು. ಹೂಎವರ್ ಇಟ್ ಇಸ್, ಇರೆಸ್ಪೆಕ್ಟಿವ್ ಆಫ್ ಹೂಎವರ್ ಇಟ್ ಇಸ್. ಆಮೇಲೆ ಅಂದರೆ ಸಿನ್ಸ್ ಐ ಕೇಮ್ ಟು ದಿಸ್ ರೋಡ್, ಇಲ್ಲೇ ಮುಂದೆ ಹೋದರೆ ಹೈ ಬೆಂಗಳೂರು ಆಫೀಸು, ಒಂದು ಇನ್ಸಿಡೆಂಟ್ ನೆನಪಾಗತ್ತೆ. ಯಾರೋ ಒಬ್ರು ಹೀರೋಯಿನ್, ಯಾರು ಅಂತ ಕೇಳಬೇಡಿ, ರವಿ ಬೆಳಗೆರೆ ಚೆನ್ನಾಗಿದ್ದರು ಅವರು. ಅವ್ರು ಎದುರಿಗೆ ಬಂದ ತಕ್ಷಣ ರವಿ ಬೆಳಗೆರೆ ಅಂದರೆ ಏನು ಇಷ್ಟು ದಪ್ಪ ಆಗ್ಬಿಟ್ಟಿದ್ಯಾ ಅಂತ.
ಆ ಹೀರೋಯಿನ್ನು ನನ್ನ ಗಂಡನೇ ಕೇಳಲ್ಲ ನೀನೇನು ಕೇಳೋದು ಅಂದ್ಲು. ಆತ್ಮೀಯತೆ ಇತ್ತು ಅವ್ರ ಮಧ್ಯದಲ್ಲಿ. ಅವಾಗ ಅವ್ರು ಹೇಳಿದ್ದು, ನಿನ್ನ ಗಂಡ 40 ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡೋಕ್ಕೆ ಬರಲ್ಲ, ನಾನು ಬರ್ತೀನಿ, ನನಗೋಸ್ಕರ ಫಿಟ್ ಆ್ಯಂಡ್ ಫೈನ್ ಆಗಿರು ಅಂತ. ಅಂದರೆ ಯು ವರ್ಕಿಂಗ್ ಔಟ್, ನೀವು ಜಿಮ್ಗೆ ಹೋಗೋದು, ನೀವು 6 ಪ್ಯಾಕು, ನಿಮ್ಮದು ಬೈಸಪ್ಸು, ಇಟ್ ಈಸ್ ಎವ್ರಿಥಿಂಗ್ ಫಾರ್ ದ ಪರ್ಸನ್ ಹೂ ಇಸ್ ಪೇವಿಂಗ್ 100-150 ರೂಪೀಸ್ ಕೊಟ್ಟು ನೋಡೋಕ್ಕೆ ಬರ್ತಾನೆ. ಈ ಶುಡ್ ನಾಟ್ ಫೀಲ್ ಡಿಸಪಾಯಿಂಟೆಡ್ ಅಲ್ಲ, ನನ್ನ ಹೀರೋ ಹಿಂಗಿದ್ದಾನೆ ಅಂತಲೇ ಬರ್ಬೇಕು. ಇಲ್ಲ ಸರ್, ಐ ಡಿನೇ. ಬಿಕಾಸ್ ನಮ್ಮ ಹೀರೋ ಹೆಂಗಿದ್ರು ಬರ್ತೀವಿ ನೋಡ್ತೀವಿ ಅಂತ ಬರೋದು ಆಡಿಯನ್ಸ್ ಹೋಗ್ತಾರೆ. ಓಕೆ, ನನ್ನ ಹೀರೋ ಗಣಯ ಅವ್ನು ಹೆಂಗಿದ್ರು ನಾನು ಇಷ್ಟಪಟ್ರೆ ಹಂಗೇನೆ, ನಮ್ಮ ಕನೆಕ್ಟಿವಿಟಿ ಹಂಗಿದೆ. ಓಕೆ, ಇಷ್ಟಪಟ್ರೆ ಅವ್ನು ಹೆಂಗಿದ್ರು ಇಷ್ಟಪಟ್ಟು ನೋಡ್ತಾರೆ. ಹಾಂ, ಇಷ್ಟಪಟ್ಟಿಲ್ಲ ಅಂದರೆ ಅಲ್ಲ ಅಂದರೆ ಒಂದೊಂದು ಕೆಟಗರಿ ಹೀರೋಗಳು ಒಂದೊಂದು ಥರ ಇರ್ತಾರೆ. ಯು ಆರ್ ಕಾಲ್ಡ್ ಆಸ್ ಆ್ಯಕ್ಷನ್ ಪ್ರಿನ್ಸ್. ನಿಮ್ಮ ಅಂದರೆ ಪೀಪಲ್ ಲೈಕ್ ಯು ಫಾರ್ ಯುವರ್ ಬಾಡಿ, ಯುವರ್ ಆ್ಯಕ್ಷನ್, ನಿಮ್ಮದು ಫೈಟಿಂಗ್ ಸೀನು, ಹಾಗೆ. ದಟ್ಸ್ ವಾಟ್ ಐ ಫೀಲ್. ಅದೇ ಅದು ಅಲ್ವಾ? ಬಟ್ ಇವಾಗ ರವಿ ಬೆಳಗೆರೆ ಸರ್ ಯಾರಿಗೂ ಹೇಳಿದ್ರಲ್ಲ, ಹೀರೋಯಿನ್ ಗಂಡನ್ನು ಫ್ರೀ ಆಗಂತೂ ಬಿಡಲ್ಲ, ಅವ್ರಿಗೂ ಕಾಸು ಕೊಟ್ಬಿಟ್ಟು ಥಿಯೇಟ್ರಲ್ಲಿ ಕೂರ್ಸೋದು. ಬಟ್ ಅವ್ರು ಹೇಳಿದ್ರಲ್ಲೂ ಒಂದು ವ್ಯಾಲಿಡ್ ಪಾಯಿಂಟ್ ಏನು ಅಂದ್ರೆ, ನಿನ್ನ ಗಂಡ ನೀನು ನೋಡೋದಕ್ಕೆ ರೀಸನ್ ಇಲ್ಲ. ಹೌದು, ಕರೆಕ್ಟ್. ನಾನು ನೋಡೋದಕ್ಕೆ ರೀಸನ್ ಬೇಕು ಒಂದಿದೆ. ದಟ್ ವಿ ಕ್ಯಾನ್ ಟೇಕ್. ಹಂಗೆ ನಿಮ್ಮ ಮನೇಲಿ ಹಂಗೆ ನಿಮ್ಮ ವೈಫು? ನಾನು ಯೂಶಲಿ ನಮ್ಮ ಮನೇಲಿ ನಾನು ಅಂದರೆ ಸಿನಿಮಾ ಫ್ಯಾನ್, ಮೂವಿ ಬ್ಲಫ್ ಎಲ್ಲ ಸಿನಿಮಾನು ನೋಡ್ತಿರ್ತಾರೆ ಆ ಥರನಾ ಅಥವಾ? ಎಲ್ಲ ಸಿನಿಮಾ ಥರ ಏನು ನೋಡಲ್ಲ, ಕೆಲವು ಸಿನಿಮಾ ನೋಡ್ತಾರೆ. ಓಕೆ, ಅವರ ಫೇವ್ರೇಟ್ ಹೀರೋ ಯಾರು ಕನ್ನಡದಲ್ಲಿ? ಆನಂದ್ ನಾಗ್ ಸರ್. ಓಕೆ, ರಮೇಶ್ ಅರವಿಂದ್ ಸರ್. ಓ ಹಾಂ. ಪ್ರಾಪರ್ ಆ್ಯಕ್ಟಿಂಗ್ ಅಂದರೆ ಅನಂತ್ ನಾಗ್ ಸರ್. ಹಾಗೆ, ಹಾಂ ಹಾಂ ಹಾಂ. ರಮೇಶ್ ಅರವಿಂದ್ ತುಂಬಾ ಇಷ್ಟ. ಬಟ್ ಅಂದರೆ ನಿಮ್ದು ಯಾವುದೋ ಸಿನಿಮಾ ನೋಡಿ ಕಮೆಂಟ್ ಪ್ರಾಪರ್ ಕ್ರಿಟಿಕ್ ಥರನಾ ಅಥವಾ ನನ್ನ ಗಂಡ ಮಾಡಿರೋದು ಹಂಗಿರುತ್ತೆ? ಚೆನ್ನಾಗಿಲ್ಲ, ಪ್ರಾಪರ್ ಕ್ರಿಟಿಕ್. ಓಕೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ. ಹಾಂ ಹಾಂ. ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ನೀವು ಚೈಲ್ಡ್ಹುಡ್ಡಿಂದ ನೋಡ್ಕೊಂಡು ಬೆಳೆದಾಗ ಮತ್ತು ಮೂವಿ ಅಂದರೆ ಒಂದು ಮೂವಿಯಿಂದ ಒಂದು ಮೂವಿಗೆ ಇಂಪ್ರೂವ್ ಆಗ್ತಾ ಇದೆಯಾ ಅನ್ನೋದು ಹೇಳಿದಾಗ ನಮ್ಗೆ ಒಂಥರ ಖುಷಿ ಅನಿಸುತ್ತೆ. ಚೆನ್ನಾಗಿಲ್ಲ ಅಂದರೆ ಆನ್ ಫೇಸ್ ಹೇಳ್ತೇವೆ, ನನಗಿಷ್ಟ ಆಗಿಲ್ಲ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಇಲ್ಲೇ ಆಫೀಸ್, ಸೊ ನಿಮ್ಮ ಬಳಗಕ್ಕೆ ಇಷ್ಟ ಆಗಿರ್ಬೋದು. ಬಟ್ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ತಾರೆ. ಓಕೆ, ನನಗೆ ಓಕೆ ಅನ್ನಿಸ್ತು. ನಂಗೆ ಒಂದು ಸುಮ್ಮನೆ ಹಂಗೆ ಕ್ಯೂರಿಯಾಸಿಟಿ, ನಿಮ್ಮ ರೊಮ್ಯಾಂಟಿಕ್ ಸೀನ್ಗಳನ್ನು ಸ್ಕ್ರೀನ್ ಮೇಲೆ ವೈಫ್ ನೋಡಿದಾಗ ಹೆಂಗಿರುತ್ತೆ ರಿಯಾಕ್ಷನ್? ಇಲ್ಲ, ಆ ಥರ ನಾನು ಮಾಡೇ ಇಲ್ಲ. ಮಾಡೇ ಇಲ್ವಾ? ಇಲ್ಲ, ಏನ್ರಿ ಆ ಥರ ಮಾಡೇ ಇಲ್ಲ. ಐ ಹ್ಯಾವ್ ಮೈ ಪ್ರಿನ್ಸಿಪಲ್ಸ್. ಓಕೆ, ನಾನು ಐ ಡೋಂಟ್ ವಾಂಟ್ ಟು ಡೂ ವಲ್ಗ್ಯಾರಿಟಿ ಸೀನ್ಸ್. ಬಿಕಾಸ್ ನನಗೆ ಅಂತ ಒಂದು ಕೆಲವು ಚಿಕ್ಕ ಮಕ್ಕಳು ಆಡಿಯನ್ಸ್ ಎಲ್ಲ ಇದೆ. ಐ ಡೋಂಟ್ ವಾಂಟ್ ಟು ಎಂಬ್ಯಾರೆಸ್ ದೆಮ್. ಅವ್ರ ತಂದೆ ತಾಯಿನ ಕರ್ಕೊಂಡ್ಬರ್ತಾರೆ. ಎಷ್ಟೊಂದು ತಾಯಂದರು ಬಂದು ಸಿನಿಮಾ ನೋಡಿದಾಗ ಅಫ್ಕೋರ್ಸ್ ಆ ಥರ ಮಾಡೋದಕ್ಕೆ ನಾನು ಅದೊಂದೇ ರಿಕ್ವೆಸ್ಟ್ ಮಾಡೋದು ಡೈರೆಕ್ಟರ್ಸ್ನ. ಆ್ಯಂಡ್ ಆ ಥರ ಕಥೆಗಳನ್ನ ಒಪ್ಕೊಳ್ಳೋ. ಓಕೆ ಓಕೆ, ಇದು ಮದುವೆಗೆ ಮುಂಚೆನೇ ಇದ್ದಿತ್ತು. ಹೌದಾ? ಹಾಂ, ಆ ಥರ ನಾನು ಮಾಡೋದಿಲ್ಲ. ರೊಮ್ಯಾನ್ಸ್ ಅಂದರೆ ಒಂದು ತಕ್ಕ ಮಟ್ಟಿಗೆ ಓಕೆ. ಹಾಂ ಹಾಂ ಹಾಂ. ಬಟ್ ತುಂಬ ಅಡಲ್ಟ್ರಸ್ ಸೀನ್ಸು ಆ ಥರ ಎಲ್ಲ ನಾನು ಮಾಡೋಕ್ಕೆ. ಸೊ ಆದರೂ ನನ್ನ ಹೆಂಡತಿ ಆ ಥರ ಏನು ಪೊಸೆಸಿವ್ ಅಲ್ಲ ಏನಿಲ್ಲ. ಇಟ್ ಇಸ್ ಅ ಪ್ರೊಫೆಷನ್. ಈಗ ನನ್ನ ಹೆಂಡ್ತಿಗೂ ನಮ್ಮ ಮನೇಲಿ ಯಾವತ್ತೂ ಒಂದ್ಸಲ ಅಂದರೆ ತಮಾಷೆಗೆ ಹೇಳೋದು, ನಾನು ಒಂದು ಕಾಫಿ ಮಾಡಿಕೊಡೆ ಅಂದರೆ ಅವಳು ಯಾವಳೋ ಬಂದು ಹತ್ರ ಸೆಲ್ಫಿ ತಗೋತಿಲ್ಲಲ್ಲ, ಅವಳ ಹತ್ರ ಮಾಡಿಸ್ಕೊಳ್ಳಿ ಅಂತ ತಮಾಷೆಗೆ ಹೇಳ್ದಂಗೆ. ಆ ಥರ ಏನಿರಲ್ಲ ಮನೇಲಿ? ಇಲ್ಲ ಇಲ್ಲ, ನಮ್ಮ ಮನೇಲಿ ಲಕ್ಕಿಲಿ ಆ ಥರ ಎಲ್ಲ ಏನೂ ಇಲ್ಲ. ಓಕೆ, ಬಿಕಾಸ್ ಇನ್ನು ನನ್ನ ಹೆಂಡತಿ ಬಂದು ನೋಡು, ನಾನು ಅವತ್ತು ನಡ್ಕೊಂಡು ಹೋಗ್ತಾ ಇದ್ರೆ ಕಾಲೇಜಲ್ಲಿ ಯಾರೋ ಅಮಾಟೆ ಸಾಂಗ್ ಪ್ಲೇ ಮಾಡ್ತಾರೆ ಅಂದರೆ ನನ್ನ ಹೆಂಡತಿ ಇಸ್ ಅ ಪ್ರೊಫೆಸರ್. ಓಕೆ, ಅಂದರೆ ಸ್ಟಿಲ್ ಶಿ ವರ್ಕ್ಸ್? ಯಾ. ಓಕೆ ಓಕೆ. ಹೆಣ್ಮಕ್ಳು ವರ್ಕ್ ಮಾಡಬೇಕು. ಏನು ಪಾಠ ಮಾಡ್ತಾರೆ? ಏನು ಸಬ್ಜೆಕ್ಟ್ ಅವ್ರದ್ದು? MBA ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತಾರೆ. ಓಕೆ ಓಕೆ ಓಕೆ. ಹಾಂ, ಮತ್ತು ಶಿ ಈಸ್ ಡೂಯಿಂಗ್ ಹರ್ ಮಾಸ್ಟರ್ಸ್. ವೆರಿ ಗುಡ್. ಅವ್ರು ಓದ್ತಾ ಇದ್ದಾರೆ ಇನ್ನು. ಓಕೆ.
ಈಗ ಎರಡನೇ ಮಗು ಆಯ್ತಲ್ಲ, ಸ್ವಲ್ಪ ಒಂದು ಗ್ಯಾಪ್ ತೊಗೊಂಡಿದ್ದೆ. ತಿರ್ಗಾ ನೆಕ್ಸ್ಟ್ ಮಂತಿಂದ ಶಿಲ್ ಅಗೇನ್ ರೆಸ್ಯೂಮ್. ಓಕೆ ಓಕೆ. ಸೊ ಅವರು ಹೇಳ್ತಾರೆ, ನನಗೆ ಹೇಳ್ತಾರೆ, ನೋಡಿ ಹಿಂಗೆ ಹೋಗ್ತಾ ಇದ್ರೆ ಸ್ಟೂಡೆಂಟ್ಸು ನಿನ್ನ ಸಾಂಗ್ ಪ್ಲೇ ಮಾಡಿಬಿಟ್ಟು ನನಗೆ ರೇಗಿಸ್ತಾರೆ. ನಾವು ಹೌದಾ, ನನ್ನ ಸಾಂಗ್ ಪ್ಲೇ ಮಾಡಿದ್ರಾ, ಓಕೆ ಓಕೆ. ಮಾರ್ಟಿನ್ ಟೋಟಲ್ ಎಷ್ಟು ದಿವಸ ಶೂಟ್ ಮಾಡಿದ್ರಿ, ಎಲ್ಲೆಲ್ಲಿ ಮಾಡಿದ್ರಿ ಇದನ್ನ? 242 ದಿವಸ ಶೂಟಿಂಗ್ ಮಾಡಿದ್ದೀವಿ. 242 ದಿವಸ. ಓಕೆ. ಇದು ಕಾಳು ಹಿಂಡಿ ಎಣ್ಣೆ ತೆಗ್ದಂಗಿದೆ. 242 ದಿವಸದ ಶೂಟಿಂಗ್ನಲ್ಲಿ ನೀವು 2 hours ಎಷ್ಟು 2 hours 15 minutes 2 hours 28 minutes 29 242 ದಿವಸದ ಶೂಟಿಂಗ್. ಓಕೆ. ಇನ್ಕ್ಲೂಡಿಂಗ್ ಟೈಟ್ಲ್ ಕಾರ್ಡಿಂದ ರೋಲಿಂಗ್ ಕಾರ್ಡ್ವರೆಗೂ 2 hours 29 minutes. ಓಕೆ ಓಕೆ. 2:29 2:30 ಅನ್ಕೊಂಡು. ಎಲ್ಲೆಲ್ಲಿ ಮಾಡಿದ್ರಿ ಶೂಟಿಂಗು? ತುಂಬ ಮ್ಯಾಕ್ಸಿಮಮ್ ಸೆಟ್ಟಲ್ಲಿ ಮಾಡಿದ್ವಿ. ಸಾಂಗ್ ರಿಲೀಸ್ ಆಯ್ತಲ್ಲ, ಕಾಶ್ಮೀರಲ್ಲಿ ಮಾಡಿದ್ವಿ. ಓಕೆ. ಲೇ ಲಡಾಖಲ್ಲಿ ಮಾಡಿದ್ವಿ. ಹಾಂ ಹಾಂ. ರಾಜಸ್ಥಾನಲ್ಲಿ ಮಾಡಿದ್ದೀವಿ. ನಮ್ಮ ಉತ್ತರ ಕರ್ನಾಟಕ ಅಲ್ಲಿ ಮಾಡಿದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಗದಗು ಇಲ್ಲೆಲ್ಲ ಮಾಡಿದ್ದೀವಿ. ಎಸ್ಪೆಷಲಿ ನನಗೆ ಇಷ್ಟರಲ್ಲಿ ಕಾಶ್ಮೀರ್ ಇನ್ಸಿಡೆಂಟು ಸ್ವಲ್ಪ ಡಿಸ್ಟರ್ಬ್ ಆಗಿತ್ತು. ಓಕೆ. ಅದಾದಮೇಲೆ ಸ್ವಲ್ಪ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದಾದಮೇಲೆ ನಾನು ಆಚೆ ಹೋಗ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.